ಫ್ಯೂಚರ್ ಟೆನ್ಸ್ ಅಂದ್ರೆ ಏನು? ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಮಾಡಬಹುದಾದ ಅಥವಾ ನಾವು ಮಾಡ್ತೀವಿ ಅಂತ ಏನಾದರೂ ಹೇಳ್ತೀವಲ್ಲ ಅಂಥ ಕೆಲಸಗಳಿಗೆ ನಾವು ಫ್ಯೂಚರ್ ಟೆನ್ಸಲ್ಲಿ ಫ್ಯೂಚರ್ ಟೆನ್ಸನ್ನು ಬಳಸಿ ಹೇಳ್ತೀವಿ. ಆ ಫ್ಯೂಚರ್ ಟೆನ್ಸನ್ನು ನಾವು ಕನ್ನಡದಲ್ಲಿ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಭವಿಷ್ಯತ್ ಕಾಲ ಅಂತಂದರೆ ಮುಂದೆ ಯಾರು ನೋಡ್ಯಾರ, ಮಾಡ್ಬೋದು ಮಾಡದೇ ಇರ್ಬೋದು ಅಂಥ ಟೆನ್ಸ್ಗಳು, ಅಂಥ ಟೆನ್ಸು, ಅಂಥ ಕಾಲವನ್ನು, ಅಂಥ ಒಂದು ಸನ್ನಿವೇಶಗಳನ್ನು ನಾವು ಆ ಫ್ಯೂಚರ್ ಟೆನ್ಸಲ್ಲಿ ಬಳಸ್ತೀವಿ. ನೋಡಿ, ಸಿಂಪಲ್ ಫ್ಯೂಚರ್ ಟೆನ್ಸ್, ಸಾಮಾನ್ಯ ಸಾಮಾನ್ಯ ಭವಿಷ್ಯತ್ ಕಾಲ ಏನಂತೀವಿ? ಸಾಮಾನ್ಯ ಭವಿಷ್ಯತ್ ಕಾಲ. ಸಿಂಪಲ್ ಫ್ಯೂಚರ್ ಟೆನ್ಸ್, ಸಾಮಾನ್ಯ ಭವಿಷ್ಯತ್ ಕಾಲ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ಎನ್ ಆಕ್ಷನ್ ದಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಇನ್ ಫ್ಯೂಚರ್. ಅಂದರೆ ಸಾಮಾನ್ಯ ಭವಿಷ್ಯತ್ ಕಾಲವು ಮುಂದೆ ನಡೆಯುವ ಕ್ರಿಯೆಗಳನ್ನು ಅಥವಾ ಮುಂದೆ ನಡೆಯಬಹುದಾಗಿರ್ತಕ್ಕಂಥ ಕ್ರಿಯೆಗಳನ್ನು ಸೂಚಿಸಲು ಉಪಯೋಗಿಸಲ್ಪಡುತ್ತದೆ ಅಂತ ಹೇಳ್ತೀವಿ. ಉದಾಹರಣೆಗೆ ಇಲ್ಲಿ ಕನ್ನಡದಾಗ ನಾವು ಕ್ಲಿಯರ್ ಆಗಿ ನೋಡೋಣ. ಭವಿಷ್ಯತ್ ಕಾಲದಲ್ಲಿ ನಡೆಯುವ ಕ್ರಿಯೆಗಳನ್ನು ಸೂಚಿಸಲು ನಾವೇನು ಮಾಡ್ತೀವಿ ರೀ? ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಓಕೆ, ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಬಳಸ್ತೀವಿ. ಉದಾಹರಣೆಗೆ ಹೇಳ್ಬೇಕಾಗಿತ್ತಂದರೆ ಸಿಂಪಲ್ ಫ್ಯೂಚರ್ ಟೆನ್ಸನ್ನು ಈ ರೀತಿ, ಇವೆಲ್ಲ ನಿಮಗೆ ಗೊತ್ತಿದ್ದಾವೆ. ಇವಂದ್ರೇನು? ನೌನ್, ಸಬ್ಜೆಕ್ಟ್ಗಳು ನಿಮಗೆಲ್ಲ ಗೊತ್ತಿದ್ದಾವೆ ಸಬ್ಜೆಕ್ಟ್ಗಳು. ಓಕೆ, ಗ್ರೇಟ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಸಿಂಪಲ್ ಎಲ್ಲ ಫಾಸ್ಟ್ ಟೆನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಮತ್ತು ಪ್ರೆಸೆಂಟ್ ಟೆನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಜಸ್ಟ್ ನಾವಿರೋದು ಏನಪ್ಪ ಅಂತಂದರೆ ಫ್ಯೂಚರ್ ಟೆನ್ಸಲ್ಲಿ ಮಾತ್ರ ಇರೋದ್ರಿಂದ ಫ್ಯೂಚರ್ ಟೆನ್ಸನ್ನು ನಾವು ನೋಡ್ತಾ ಹೋಗೋಣ. ಇವತ್ತು ಸ್ಕ್ರೀನು ದಿನ ಬ್ಲ್ಯಾಕ್ ಇರ್ತೈತಿ, ಇವತ್ತು ವೈಟ್ ಇದೆ. ಡೋಂಟ್ ಸ್ವಲ್ಪ ವೈಟ್ ಇದೆ, ಅಷ್ಟು ಸರಿಯಾಗಿ ಕಾಣದೇ ಇರ್ಬೋದು. ಜಸ್ಟ್ ಕೋಪರೇಟ್. ಓಕೆ, ನಾವು ಓಕೆ ಸಬ್ಜೆಕ್ಟ್ಗಳಂದ್ರೇನು ನಿಮಗೆ ಗೊತ್ತಿದೆ. ಐ, ವಿ, ಯು, ದೇ, ಈ, ಶಿ, ಇಟ್ ಇವೆಲ್ಲವೂ ನಾವು ದಿನ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಇವುಗಳನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ಬರ್ತದ ಎಲ್ಪಿಂಗ್ ವರ್ಬ್ ಸೆಕೆಂಡ್ ಕಾಲಮಲ್ಲಿ, ಇದು ವರ್ಬ್ ಕಾಲಮ್. ಯೂಸ್ ಕಾಲಮ್, ಯೂಸ್ ಅಂದ್ರೇನು, ಎದಕ್ಕೆ ಬಳಸ್ತೀವಿ? ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ದಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರ್. ಆ ಭವಿಷ್ಯತ್ ಕಾಲದಲ್ಲಿ ನಡೆಯುವ ಕ್ರಿಯೆಗಳನ್ನು ಸೂಚಿಸಲು ನಾವು ಬಳಸ್ತೀವಿ ಅಂತ ಹೇಳಿದಂಗೆ ಇದು ಐ, ವಿ. ಆದರೆ ಇಲ್ಲಿ ಎಲ್ಪಿಂಗ್ ವರ್ಬ್ ವಿಶೇಷವಾಗಿ 2 ಎಲ್ಪಿಂಗ್ ವರ್ಬ್ ಬರ್ತಾವ. ಓಕೆ, ಎಲ್ಲರಿಗೆ ಗುಡ್ ಈವ್ನಿಂಗ್. ಓಕೆ, ಎಲ್ಲರೂ ಕೆಲವೊಬ್ರು ಗುಡ್ ಈವ್ನಿಂಗ್ ಹಾಕಿದ್ರೆ ವೆರಿ ಗುಡ್ ಈವ್ನಿಂಗ್. ಓಕೆ, ನೆಕ್ಸ್ಟ್ ಈಗ ಎಲ್ಲರಿಗೆ ಎಲ್ಪಿಂಗ್ ವರ್ಬ್ ಬರ್ತಾವ. ಎಲ್ಪಿಂಗ್ ವರ್ಬ್ ಯಾವುದು? ಶಾಲ್ ಮತ್ತು ವಿಲ್ ಅಂಥೇಳಿ ಬರುತ್ತೆ. ಶಾಲ್ ಮತ್ತು ವಿಲ್ ಅಂತ ಬರುತ್ತೆ. ಶಾಲ್ ಮತ್ತು ವಿಲ್ ಅನ್ನ ಯಾವ ರೀತಿ ಬಳಸ್ತೀವಿ ಅಂತಂದ್ರೆ ಐ, ವಿ ಅಂದ್ರೇನು? ನಾವು ಈ ಎರಡಕ್ಕೆ ಐ ಮತ್ತು ವಿಗೆ ನಾವು ಶಾಲ್ ಅನ್ನ ಬಳಸ್ತೀವಿ. ಇದರ ಸ್ಪೆಲ್ಲಿಂಗ್ ಏನು? SHALL, ಶಾಲ್ ಅಂತ ಕರಿತೀವಿ. ಐ ಶಾಲ್, ವಿ ಶಾಲ್. ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ? ಎಲ್ಲ ಯಾವಾಗಲೂ ಒಂದು ನೆನ್ಪಿಟ್ಕೊಳ್ರಿ. ಯಾವುದೇ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟಾರ್ಟ್ ಮಾಡ್ತೀವಿ, ಯಾವುದೇ ಒಂದು ಸಿಂಪಲ್ ಟೆನ್ಸ್ ಅಂತ ಬಂತು ಅಂತಂದರೆ ಅದು ಫಸ್ಟ್ ಟೆನ್ಸ್ ಆಗಿರ್ತದ, ಅದಕ್ಕೆ V1 ಬಳಸ್ತಾ ಹೋಗ್ತೀವಿ. ಅದು ಯಾವುದೇ ಟೆನ್ಸ್ ಇರಲಿ, ಸಿಂಪಲ್ ಫಾಸ್ಟ್ ಇರಲಿ, ಸಿಂಪಲ್ ಪ್ರೆಸೆಂಟ್ ಇರಲಿ, ಫ್ಯೂಚರ್ ಇರಲಿ. ಈಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಇರೋದ್ರಿಂದ ವರ್ಬನ್ನು ನಾವೇನು ಮಾಡ್ತೀವಿ? V1 ಬಳಸ್ತೀವಿ. ವರ್ಬ್ V1. ಓಕೆ, ಉದಾಹರಣೆಗೆ ಗೋ, ಸಿ, ರೈಟ್, ಟೀಚ್, ಡ್ರಿಂಕ್, ಟಾಕ್, ಮೀಟ್ ಇವೆಲ್ಲ ವರ್ಬ್ 1. ಓಕೆ, ಈಗ ಉಳಿದಿದ್ದು ಈಗ ಶಾಲ್ ಬಳಸ್ತೀವಿ ಅಂತ ಅರ್ಥ ಆಯ್ತು. ಈಗ ವಿಲ್ ಯಾವಾಗ ಬಳಸ್ತೀವಿ? ವಿಲ್ ಅಂತ ಬರ್ತದೆ. 2 ರೀತಿಯಿಂದ ಹೆಲ್ಪಿಂಗ್ ವರ್ಬ್ ಬರ್ತಾವೆ, ಶಾಲ್ ಮತ್ತೆ ವಿಲ್ ಅಂತ. ಹಾಗಾದ್ರೆ ವಿಲ್ ಯಾವಾಗ ಬಳಸ್ತೀವಿ ಅಂತಂದ್ರೆ ವಿಲ್ ದರ್ ಈಸ್ ಅಂತ ರಿಮೈನಿಂಗ್ ಸಬ್ಜೆಕ್ಟ್ಸ್ ಆರ್ ದೇರ್. ರಿಮೈನಿಂಗ್ ಸಬ್ಜೆಕ್ಟ್ಸ್ ಯಾವ? ಹಾಗಾದ್ರೆ ಯು, ದೇ, ಈ, ಶಿ, ಇಟ್ ಇವ್ರಕ್ಕೆಲ್ಲನೂ ನಾವೇನು ಬಳಸ್ತೀವಿ? ವಿಲ್ ಅನ್ನ ಬಳಸ್ತಾ ಹೋಗ್ತೀವಿ. ವಿಲ್ ಅಂತೇಳಿ ಬಳಸ್ತಾ ಹೋಗ್ತೀವಿ. ಐ ಅಲ್ಲ, ಐ ಶಾಲ್, ವಿ ಶಾಲ್. ಈಗ ಉಳಿದಿದ್ದಕ್ಕೆಲ್ಲ ವಿಲ್, ಯು ವಿಲ್, ದೇ ವಿಲ್, ಹಿ ವಿಲ್, ಶಿ ವಿಲ್, ಹಿಟ್ ವಿಲ್. WILL ವಿಲ್ ಅಂತ ಬಳಸ್ತೀವಿ. ಯು ವಿಲ್, ದೇ ವಿಲ್, ಶಿ ವಿಲ್, ಹಿ ವಿಲ್, ಹಿಟ್ ವಿಲ್ ಅಂತ. ಓಕೆ, ಈಗ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದು ಹೆಂಗೆ? ಸ್ಟ್ರಕ್ಚರ್ ಏನೈತಿ? ನಾವು ಫಾರ್ಮುಲಾ ಏನು ಹೇಳ್ತದ ಅಂತ ನೋಡ್ತಾ ಹೋಗೋಣ. ಫಾರ್ಮುಲಾ ಇಲ್ಲಿದೆ. ದ ಸಿಂಪಲ್ ಫ್ಯೂಚರ್ ಟೆನ್ಸ್
ಅಫರ್ಮೇಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಇರ್ತದ, ಪಕ್ಕದಲ್ಲಿ ಏನಿರ್ತದ ಸಬ್ಜೆಕ್ಟ್ ಇರ್ತದ, ಶಾಲ್ ಅಥವಾ ವಿಲ್ ಇವೆರಡರಾಗ ಯಾವ್ದನ್ನ ಒಂದಿರ್ತದ. ಓಕೆ, ನಾವು ಸಬ್ಜೆಕ್ಟ್ ಯಾವ್ದು ಬಳಸ್ತೀವಿ ಮೀನ್ಸ್ ನೌನನ್ನು ಯಾವ್ದು ಬಳಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತದ. ಶಾಲ್ ಬಳಸ್ತೀವಿ, ವಿಲ್ ಬಳಸ್ತೀವಿ ಅಂತ. V1 ಇರ್ತದ ಪ್ಲಸ್ ಆಬ್ಜೆಕ್ಟ್ ಇರ್ತದ. ಈಗ ಇದು ಫಾರ್ಮುಲಾ ಗೊತ್ತಾಯ್ತು. ಈಗ ಇಲ್ಲಿದ್ದೇ ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋಣ. ನಾನು ಇಲ್ಲೇ ಇದಿಷ್ಟೇ ಸಾಕು ನಿಮಗೆ ಸೆಂಟೆನ್ಸ್, ಅನೇಕ ಸೆಂಟೆನ್ಸ್ಗಳನ್ನ ಮಾಡಿ ತೋರಿಸ್ಬೋದು. ಇಷ್ಟೇ ಸಾಕು ನಮಗೆ. ಉದಾಹರಣೆಗೆ ನೋಡ್ತಾ ಹೋಗೋಣ ಬನ್ನಿ. ಓಕೆ, ಈಗ ಏನು ಐ ಶಾಲ್ ಗೋ, ನಾನು ಹೋಗುವೆನು ಅಂತ ಅರ್ಥ. ಕನ್ನಡದಲ್ಲಿ ನಾನು ಹೋಗುವೆನು ಅಂತ ಅರ್ಥ. ಹೋಗುತ್ತೇನೆ ಅಂತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಿದೀವಿ. ಇಲ್ಲಿ ನಾನು ಹೋಗುವೆನು ಅಂತೇಳಿ ಅರ್ಥ. ಹೋಗುವೆನು. ಐ ಶಾಲ್ ಗೋ, ನಾನು ಹೋಗುವೆನು. ವಿ ಶಾಲ್ ಗೋ, ನಾವು ಹೋಗುವೆವು. ಐ ಶಾಲ್ ಗೋ, ನಾನು ಹೋಗುವೆನು. ವಿ ಶಾಲ್ ಗೋ, ನಾವು ಹೋಗುವೆವು. ಈಗ ಯು ಇರುತ್ತೆ. ಯು ವಿಲ್ ಗೋ, ನೀನು ಹೋಗುತ್ತೀಯಾ ಅಥವಾ ನೀನು ಹೋಗುವೆ. ಯು ಶಾಲ್ ಗೋ ಅಂದ್ರೆ ನೀನು ಹೋಗುವೆ. ದೇ ವಿಲ್ ಗೋ, ಅವರು ಹೋಗುವರು. ಹಿ ವಿಲ್ ಗೋ, ಅವನು ಹೋಗುವನು. ಶಿ ವಿಲ್ ಗೋ, ಅವಳು ಹೋಗುವಳು. ಇಟ್ ವಿಲ್ ಗೋ, ಅದು ಹೋಗುತ್ತದೆ ಅಥವಾ ಹೋಗುವುದು ಅಂತೇಳಿ ಅರ್ಥ. ಫ್ಯೂಚರಲ್ಲಿ ಅದು ಮಾಡ್ತದೆ, ಅದು ಹೋಗ್ತದೆ ಅಂತ ಅರ್ಥ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಇವು ವರ್ಬ್ಗಳದಾವ. ನೀವು ವರ್ಬ್ಗಳು ಬೇಕಾದಷ್ಟು ವರ್ಬ್ಗಳನ್ನು ತಗೊಂಡು ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ನಾವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಐ ಮತ್ತು ವಿಗೆ ಶಾಲ್ ಬಳಸ್ತೀವಿ. ಯು ದೇ ಹಿ ಶಿ ಇಟ್ಗೆ ವಿಲ್ ಬಳಸ್ತೀವಿ ಅಂತ ಅರ್ಥ. ಇಷ್ಟು ನಮಗೆ ಗೊತ್ತಾದ್ರೆ ಸಾಕು, ನಾವು ಸರಳವಾಗಿ ಮಾಡಿಬಿಡ್ಬೋದು. ಈಗ ನಾನೊಂದಿಷ್ಟು ಎಕ್ಸಾಂಪಲ್ಗಳನ್ನು ಮಾಡಿದ್ದೀನಿ ಇಲ್ಲಿ. ಐ ಶಾಲ್ ವೇಕಪ್, ನಾನು ಹೇಳುವೆನು. ಫ್ಯೂಚರಲ್ಲಿ ನಾಳೆ ಹೇಳ್ಬೋದು, ಹೇಳದೇ ಇರ್ಬೋದು. ಹಂಗಾಗಿ ಐ ಜಸ್ಟ್ ಸಿಂಪಲ್ ಫ್ಯೂಚರಲ್ಲಿ ನಾವೇನು ಮಾಡ್ತೀವಿ, ಐ ಶಾಲ್ ವೇಕಪ್, ನಾನು ಹೇಳುವೆನು. ಐ ಶಾಲ್ ಬ್ರಷ್ ಮೈ ಟೀತ್, ನಾನು ಹಲ್ಲು ಉಜ್ಜುವೆನು. ಐ ಶಾಲ್ ಬ್ರಷ್ ಮೈ ಟೀತ್, ನಾನು ಹಲ್ಲು ಉಜ್ಜುವೆನು. ಎಲ್ಲ ಐ ತಗೊಂಡೆ ಮಾಡಿದ್ದೇನೆ, ಕನ್ಫ್ಯೂಸ್ ಆಗೋದು ಬೇಡ. ಮತ್ತೆ ಬೇರೆದು ಅದಾವ ಕೆಳಗದಾವ. ಜಸ್ಟ್ ನಾನು ಬರೀ ಫಸ್ಟ್ ನಾವು ಐಗೆ ಹೇಳೋದು ಅರ್ಥ ಮಾಡ್ಕೊಂಡ್ರೆ ಸಾಕು, ಎಲ್ಲ ಸರಳವಾಗಿ ಅರ್ಥ ಆಗ್ತಾ ಹೋಗ್ತಿದೆ. ಐ ಶಾಲ್ ಟೇಕ್ ಅ ಶವರ್, ನಾನು ಸ್ನಾನ ಮಾಡುವೆನು ಅಂತ ಹೇಳ್ತೀವಲ್ಲ. ನಾನು ಸ್ನಾನ ಮಾಡುತ್ತೇನೆ ಅಂತಲೂ ಹೇಳ್ತೀವಿ. ಓಕೆ, ನಾನು ಸ್ನಾನ ಮಾಡುವೆನು ಅಂತ ಹೇಳ್ತೀವಿ. ಓಕೆ, ಐ ಶಾಲ್ ಟೇಕ್ ಅ ಶವರ್, ನಾನು ಸ್ನಾನ ಮಾಡುವೆನು. ಐ ಶಾಲ್ ಗೆಟ್ ಡ್ರೆಸ್ಡ್, ನಾನು ಬಟ್ಟೆ ಬದಲಾಯಿಸುವೆನು ಅಥವಾ ಬಟ್ಟೆ ಹಾಕಿಕೊಳ್ಳುವೆನು ಅಂತ ಕೂಡ ಅರ್ಥ ಆಗುತ್ತೆ. ಐ ಶಾಲ್ ಹ್ಯಾವ್ ಬ್ರೇಕ್ಫಾಸ್ಟ್, ನಾನು ಉಪಹಾರ ಸೇವಿಸುವೆನು. ಕನ್ನಡದಲ್ಲಿ ಏನು ಸೇವಿಸುವೆನು, ವೇನು ಅಂತ ಬರುತ್ತೆ ಕನ್ನಡದಲ್ಲಿ, ಅಷ್ಟೇ ಸಿಂಪಲ್ ಫ್ಯೂಚರ್. ಓಕೆ, ಐ ಶಾಲ್ ಗೋ ಟು ವರ್ಕ್, ನಾನು ಕೆಲಸಕ್ಕಾಗಿ ಹೋಗುವೆನು. ಐ ಶಾಲ್ ಗೋ ಟು ವರ್ಕ್, ನಾನು ಕೆಲಸಕ್ಕಾಗಿ ಹೋಗುವೆನು. ಐ ಶಾಲ್ ವರ್ಕ್, ನಾನು ಕೆಲಸ ಮಾಡುವೆನು. ಐ ಶಾಲ್ ವರ್ಕ್ ಅಂತಂದ್ರೆ ನಾನು ಕೆಲಸ ಮಾಡುವೆನು. ಐ ಶಾಲ್ ವರ್ಕ್, ನಾನು ಕೆಲಸ ಮಾಡುವೆನು. ಐ ಶಾಲ್ ಹ್ಯಾವ್ ಅ ಲಂಚ್, ನಾನು ಮಧ್ಯಾಹ್ನ ಭೋಜನ ಮಾಡುವೆನು ಅಂತೇಳಿ ಅರ್ಥ. ಐ ಶಾಲ್ ಗೋ ಹೋಮ್, ನಾನು ಮನೆಗೆ ಹೋಗುವೆನು. ಐ ಶಾಲ್ ಎಕ್ಸಸೈಸ್, ನಾನು ವ್ಯಾಯಾಮ ಮಾಡುವೆನು. ನೀವು ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಸರಳವಾಗಿ ನಾನು ಮಾಡಿದ್ದೀನಿ, ಸರಳವಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಐ ಶಾಲ್ ಎಕ್ಸಸೈಸ್, ನಾನು ವ್ಯಾಯಾಮ ಮಾಡುವೆನು. ಓಕೆ, ಇದು ಸ್ವಲ್ಪ ತಪ್ಪಾಗಿದೆ. ಎದಕ್ಕೆ ತಪ್ಪಾಗಿದೆ ಅಂತಂದ್ರೆ ಐ ಹಾಕಿಲ್ಲ ನಾವು ಇಲ್ಲಿ, ಅದಕ್ಕೆ ತಪ್ಪಾಗಿದೆ. ನಾವು ಇದನ್ನ ಐನ ಆ್ಯಡ್ ಮಾಡೇನು. ಐ ಶಾಲ್ ವಾಚ್ ಟಿವಿ, ನಾನು ಟಿವಿ ನೋಡುವೆನು. ಐ ಶಾಲ್ ವಾಚ್ ಟಿವಿ, ನಾನು ಟಿವಿ ನೋಡುವೆನು ಅಂತ ಅರ್ಥ ಆಗುತ್ತೆ. ಐ ಶಾಲ್ ವಾಚ್ ಟಿವಿ ಅಂತಂದ್ರೆ ನಾನು ಟಿವಿಯನ್ನು ನೋಡುವೆನು. ನೆಕ್ಸ್ಟ್, ಐ ಶಾಲ್ ಹ್ಯಾವ್ ಎ ಡಿನ್ನರ್, ನಾನು ರಾತ್ರಿ ಭೋಜನ ಮಾಡುವೆನು. ಐ ಶಾಲ್ ರೀಡ್ ಅ ಬುಕ್, ನಾನು ಪುಸ್ತಕ ಓದುವೆನು. ಐ ಶಾಲ್ ರೀಡ್ ಅ ಬುಕ್ ಅಂತಂದ್ರೆ ನಾನು ಪುಸ್ತಕ ಓದುವೆನು. ಸಿಂಪಲ್ ಐ ಇದ್ದಲ್ಲಿ ಶಾಲ್ ಬಳಸ್ತೆ. ಐ ಶಾಲ್ ಗೋ ಟು ಬೆಡ್, ನಾನು ಮಲಗಲು ಹೋಗುವೆನು ಅಥವಾ ನಾನು ಮಲಗುವೆನು ಅಂತ ಕೂಡ ಅರ್ಥ ಆಗುತ್ತೆ. ಐ ಶಾಲ್ ಗೋ ಟು ಬೆಡ್ ಕನ್ನಡದಲ್ಲೇನು ನಾನು ಮಲಗುವೆನು ಅಂತ ಅರ್ಥ. ಓಕೆ, ಐ ಶಾಲ್ ಚೆಕ್ ಇಮೇಲ್ಸ್, ನಾನು ಇಮೇಲ್ಗಳನ್ನು ಪರಿಶೀಲಿಸುವೆನು. ಐ ಶಾಲ್ ಕುಕ್, ನಾನು ಅಡಿಗೆ ಮಾಡುವೆನು. ಐ ಶಾಲ್ ಕ್ಲೀನ್ ದ ಹೌಸ್, ನಾನು ಮನೆಯನ್ನು ಸ್ವಚ್ಛಗೊಳಿಸುವೆನು. ಐ ಶಾಲ್ ಅಂತ ಹಚ್ಚಿ ಮುಂದೆ ನೀವು ವರ್ಬ್ ಏನನ್ನ ಹಚ್ಚಿದ್ರು ಕೂಡ ಅದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ನೀವು ಈ ರೀತಿಯ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋದರೆ ಸಾಕು, ನೀವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೀವು ಮಾಡ್ತಾ ಹೋಗ್ಬೋದು. ಇಷ್ಟು ನಾವು ಐಗಳನ್ನು ತಗೊಂಡು ನಾನು ಜಾಸ್ತಿ ಮಾಡಿದ್ದೀನಿ. ಇದು PDF ಇದೆ ನನ್ನ ಹತ್ರ, ನಾನು ಮಾಡಿರೋದು. ನಿಮ್ಗೆ ಹೆಲ್ಪ್ ಆಗಲಿ ಕಾರಣಕ್ಕೆ ನಾನು ನಮ್ಮ ಗ್ರೂಪ್ ಇದೆಯಲ್ಲ, ಆ ಗ್ರೂಪಲ್ಲಿ ನಾನು ಲಾಸ್ಟ್ ಟೈಮ್ ಹೆಂಗೆ ಹಾಕಿದ್ದೆ ಅದ್ರ ಕೂಡ
ಸೇಮ್ ಇಲ್ಲಿವರೆಗೆ ಏನು ಟೆನ್ಸ್ ಕಲ್ತಿದೀವೋ ಅದನ್ನು ಕೂಡ ನಾನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಇದು ಒಂದಾದರೂ ಕೂಡ ಫ್ಯೂಚರ್ ರಿಲೇಟೆಡ್ ಎಲ್ಲ ಟೆನ್ಸ್ಗಳನ್ನು ಎಲ್ಲ ಕಂಪ್ಲೀಟಾಗಿ ಮುಗಿದ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ರೆಫರೆನ್ಸ್ಗಿರುತ್ತೆ, ಇದನ್ನು ಒಂದು ಪ್ರಿಂಟೌಟ್ ತೆಕ್ಕೊಂಡು ಇಟ್ಕೋಬೋದು, ಇಲ್ಲ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಬಳಸ್ಕೊಳ್ಬೋದು. ಈಗ ನಾನು ಶಾಲ್ ಅಷ್ಟೇ, ಆ ಶಾಲ್ ಅಂತಷ್ಟೇ ಬಳಸಿದ್ವಿ, ವಿಲ್ ಬಳಸಿರಲಿಲ್ಲ. ಈಗ ಕೆಲವೊಂದು ವಿಲ್ ಬಳಸ್ಕೊಂಡು ಮಾಡಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನೋಡ್ತಾ ಹೋಗೋಣ. ಉದಾಹರಣೆಗೆ ಇಲ್ಲಿ ನಾನು ವಿಲ್ ತಗೊಂಡು ಸೆಂಟೆನ್ಸನ್ನು ಮಾಡಿದ್ದೀನಿ. ಹಿಂಗೆ ಶಿ ವಿಲ್ ರೀಡ್ ಅ ಬುಕ್ ಬಿಫೋರ್ ಬೆಡ್ ಟೈಮ್. ಅವಳು ಮಲಗುವ ಮೊದಲೇ ಪುಸ್ತಕ ಓದುವಳು ಅಂತ ಅರ್ಥ. ಶಿ ವಿಲ್ ರೀಡ್ ಅ ಬುಕ್ ಬಿಫೋರ್ ಬೆಡ್ ಟೈಮ್ ಅಂದರೆ ಅವಳು ಮಲಗುವ ಮೊದಲು ಪುಸ್ತಕ ಓದುವಳು ಅಂತ ಅರ್ಥ. ಓಕೆ, ಓದುವಳು ಳು ಅಂತ, ಯಾಕಂದ್ರೆ ಅವಳು ಐತಲ್ಲ ಅದಕ್ಕೆ ಳು. ಅವನು ಇತ್ತಂದ್ರೆ ಓದುತ್ತಾನೆ ಅಂತ ಅರ್ಥ. ಅವನು ಮಲಗುವ ಮುಂಚೆ ಪುಸ್ತಕ ಓದುತ್ತಾನೆ, ಅದು ಇತ್ತಂದ್ರೆ ಅದು ಮಲಗುವ ಮುಂಚೆ ಪುಸ್ತಕ ಓದುತ್ತದೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ವಿಲ್ ಬಳಸಿವಿ, ಇಲ್ಲಿ ಈ ಐತೆ ನೋಡು. ಈ ವಿಲ್ ಎಕ್ಸಸೈಸ್ ಎಟ್ ದ ಜಿಮ್ 3 times a week. ಅವನು ವಾರಕ್ಕೆ 3 ಸರಿ ವ್ಯಾಯಾಮ ಜಿಮ್, ಅವನು ವಾರದಲ್ಲಿ 3 ದಿನ ವ್ಯಾಯಾಮ ಮಾಡಲು ಜಿಮ್ಗೆ ಹೋಗುವನು ಅಂತ ಅರ್ಥ. ಹೋಗುವನು, ಜಿಮ್ಗೆ ಹೋಗುವನು ಅಂತೇಳಿ ಅರ್ಥ. ಶಿ ವಿಲ್ ಕುಕ್ ಡಿನ್ನರ್ ಫಾರ್ ದ ಫ್ಯಾಮಿಲಿ. ಅವಳು ವಿಲ್ ಬಳಸ್ತಿದೀವಿ, ವಿಲ್ ಬಳಸಿರೋದು ಇಲ್ಲಿ ನೋಡಿ. ಶಿ ಅಂದ್ರೆ ಏನು, ಸಬ್ಜೆಕ್ಟು. ವಿಲ್ ಅಂದ್ರೆ ಆಸ್ ಇಟ್ ಈಸ್ ವಿಲ್ ಇತ್ತು. ಓಕೆ, ಪ್ಲಸ್ V1 ಐತೆ, ಅದ್ರ ಜೊತೆಗೆ ಆಬ್ಜೆಕ್ಟ್ ಐತೆ. ಓಕೆ, ಅಷ್ಟೇ ಸಿಂಪಲ್. ಸಬ್ಜೆಕ್ಟ್ ವಿಲ್, V1 ಪ್ಲಸ್ ಆಬ್ಜೆಕ್ಟ್. ಶಿ ವಿಲ್ ಕುಕ್ ಡಿನ್ನರ್ ಫಾರ್ ಅವರ್ ಫ್ಯಾಮಿಲಿ. ಅವಳು ತನ್ನ ಕುಟುಂಬಕ್ಕಾಗಿ ರಾತ್ರಿ ಊಟ ಮಾಡುವಳು. ಅವಳು ತನ್ನ ಕುಟುಂಬಕ್ಕಾಗಿ ರಾತ್ರಿ ಊಟ ತಯಾರಿಸುವಳು, ಊಟ ಮಾಡುವಳು, ಎಲ್ಲ ಒಂದು ತಯಾರಿಸ್ತಾಳೆ ಅಂತ ಕೂಡ ಅರ್ಥ ಆಗುತ್ತೆ. ನಮಗೆ ಗೊತ್ತಿರಲಿ, ಅವಳು ತನ್ನ ಕುಟುಂಬಕ್ಕಾಗಿ ರಾತ್ರಿ ಆಹಾರ ತಯಾರಿಸುವಳು ಅಂತೇಳಿ ಅರ್ಥ ಆಗುತ್ತೆ. ಓಕೆ, ಈ ತಗೊಂಡು ಗೊತ್ತಾಯ್ತಲ್ಲ, ಈ ಶಿ ಇಟ್ ತಗೊಂಡು ಮಾಡೋದು ಗೊತ್ತಾಯ್ತು. ವಿಲ್ ಬಳಸಿದೀವಿ ಅಷ್ಟಲ್ಲಿ, ಏನೋ ವಿಲ್ ಬಳಸಿದೀವಿ. ಪ್ರತಿ ಸರಿ ಐ ಮತ್ತೆ ವಿಗೆ ಶಾಲ್ ಬಳಸ್ತೀವಿ, ಐ ಮತ್ತು ವಿಗೆ ಶಾಲ್ ಬಳಸ್ತೀವಿ. ಉಳಿದದಕ್ಕೆಲ್ಲನೂ ವಿಲ್ ಬಳಸ್ತಾ ಹೋಗ್ತೀವಿ. ಇಲ್ಲಿ ಉದಾಹರಣೆಗೆ ದೇ ತಗೊಂಡು ವಿಲ್ ಬಳಸಿರೋದು ನೋಡೋಣ. ದೇ ವಿಲ್ ಗೋ ಟು ಜಿಮ್ ಟುಗೆದರ್. ಅವ್ರೇನ್ ಮಾಡ್ತಾರೆ, ಜೊತೆಯಾಗಿ ಜಿಮ್ಗೆ ಹೋಗುವರು. ಅವರು ಜೊತೆಗೆ ಜಿಮ್ಗೆ ಹೋಗುವರು. ದೇ ವಿಲ್ ಗೋ ಟು ಜಿಮ್ ಟುಗೆದರ್ ಅಂತ ಅರ್ಥ. ಟುಗೆದರ್ ಅಂತಂದ್ರೆ ಜೊತೆಯಾಗಿ ಅಂತ ಅರ್ಥ. ಓಕೆ, ಇದು 2 ಸೇರಿಸ್ಬೇಕಾಗಿತ್ತು, ಸ್ವಲ್ಪ ಸ್ಪೇಸ್ ಆಗಿದೆ. ಟುಗೆದರ್ ಅಂತೇಳಿ ಅರ್ಥ. ಓಕೆ, ಏನಕ್ಕೆ ವಿಲ್ ಬಳಸಿದೀವಿ ಅಂತಂದ್ರೆ ದೇ, ಅದ್ರ ತಮ್ಮ ರೂಲ್ ಏನ್ ಹೇಳುತ್ತೆ, ನಮ್ಮ ರೂಲ್ಸ್ ಏನ್ ಹೇಳುತ್ತೆ, ಈ ಶಿ ಇಟ್ಟಿದ್ದಾಗ ಐ ಮತ್ತೆ ವಿ ಇವೆರಡು ಬಿಟ್ಟು ಉಳಿಕೆ ಸಂದರ್ಭದಲ್ಲಿ ನಾವು ವಿಲ್ ಅನ್ನೇ ಬಳಸಬೇಕು. ಅದರ ಅರ್ಥ ಈ ವಿಲ್ ರೀಡ್ ದಿ ನ್ಯೂಸ್ ಪೇಪರ್. ಅವನು ವಾರ್ತಾ ಪತ್ರಿಕೆಯನ್ನು ಓದುವನು. ಫ್ಯೂಚರ್ ಅಲ್ಲಿ ಓದುವನು ಅಂತ ಅರ್ಥ. ಓದುವನು. ಈ ವಿಲ್ ರೀಡ್ ದಿ ನ್ಯೂಸ್ ಪೇಪರ್. ಓಕೆ, ಅವನು ವಾರ್ತಾ ಪತ್ರಿಕೆಯನ್ನು ಓದುವನು. ಇದು ಸಿಂಪಲ್ ಫ್ಯೂಚರ್ ಟೆನ್ಸ್, ಪಾಸಿಟಿವ್ ಸೆಂಟೆನ್ಸ್. ಇವೆಲ್ಲ ಪಾಸಿಟಿವ್ ಸೆಂಟೆನ್ಸ್, ಹೌದಿಲ್ರಿ? ಪಾಸಿಟಿವ್ ಸೆಂಟೆನ್ಸ್. ಓಕೆ, ಕೆಲವೊಬ್ರು ಇನ್ನೂ ಕೂಡ ಫ್ಯೂಚರ್ ಟೆನ್ಸ್ ಅನ್ನ ನಾವು ನೋಡೋದಾಯ್ತಂತಂದ್ರೆ ಓಕೆ, ಫ್ಯೂಚರ್ ಟೆನ್ಸ್ ಇದಾವೆ. ಫ್ಯೂಚರ್ ಟೆನ್ಸ್ ಅಲ್ಲಿ ನೆಗೆಟಿವ್ ಅನ್ನ ನೋಡೋದಾಯ್ತಂದ್ರೆ ಸಿಂಪಲ್, ಬಹಳ ಹೆದರಿಕೆಗಳ ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತಿದೆ ಯಾವುದೇ ಒಂದು ನೆಗೆಟಿವ್ ಮಾಡೋದು ಈಜಿ. ಫಾರ್ಮುಲಾ ನೀವು ಇಷ್ಟು ದಿನ ಕಲ್ತಿದ್ರೆ ಏನ್ ಫಾರ್ಮುಲಾ ಇರುತ್ತೆ, ಸಿಂಪಲ್. ಇಲ್ಲ ಐತೆ ನೋಡ್ರಿ, ಇದೇ ಫಾರ್ಮುಲಾ. ಜಸ್ಟ್ ಏನೋ ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಫಾರ್ಮುಲಾ. ಸಿಂಪಲ್ ಫ್ಯೂಚರ್ ಟೆನ್ಸ್ ನ ನೆಗೆಟಿವ್ ಫಾರ್ಮುಲಾ. ಇದನ್ನೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ, ಒಂದು ಡೆಫಿನೇಷನ್ ಇಟ್ಟು ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಇದು ಫಾರ್ಮುಲಾ ನಿಮ್ ಜೊತೆ ಬರ್ಕೋಬಹುದು. ಓಕೆ, ಇದರಲ್ಲಿ ಒಂದು ತಪ್ಪಾಗಿದೆ. ಏನಿದು, ING ಇರಂಗಿಲ್ಲ. ಯಾವಾಗ್ಲೂ ನಮ್ದು V1 ಇರುತ್ತೆ. ಏನಿರುತ್ತೆ, V1 ಇರುತ್ತೆ. ಓಕೆ, ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್. ನಾವು ನೆಗೆಟಿವ್ ಮಾಡೋದು ಗೊತ್ತಿದೆ. ನಾವು ಯಾವ ರೀತಿ ಮಾಡ್ತೀವಿ ನೋಡೋಣ. ಇದು to form the simple future tense negative sentence, just we need to add a shall not ಅಂತ ಬಳಸ್ತೀವಿ. ನಾಟ್ ಅನ್ನ ಬಳಸ್ತೀವಿ. ಶಾಲ್ ಪಕ್ಕದಾಗ ನಾಟ್ ಎಲ್ಲದಕ್ಕೂ ಬಳಸ್ತೀವಿ, ಓದಿಲ್ಲ? ಡೂ ಪಕ್ಕದಾಗ ನಾಟ್ ಬಳಸಿದೀವಿ. ಮುಂದೆ ಆರ್ ಪಕ್ಕದಾಗ ನಾಟ್ ಬಳಸಿದೀವಿ. ಈಸ್ ಪಕ್ಕದಾಗ ನಾಟ್ ಬಳಸಿದೀವಿ. ಓಕೆ, ಮುಂದೆ ಹ್ಯಾವ್ ಪಕ್ಕದಾಗ ನಾಟ್ ಬಳಸಿದೀವಿ. ಅದಾದ ನಂತರ ಹ್ಯಾವ್ ಬಿನ್ ಇದ್ದಲ್ಲಿ ಕೂಡ ನಾಟ್ ಬಳಸಿದ್ವಿ. ಇದ್ರಂಗ ನಾಟ್ ಬಳಸ್ತಾ ಹೋಗ್ತೀವಿ ನೆಗೆಟಿವ್ ಮಾಡೋದ್ನಾಗ. ಅದೇ ರೀತಿ ಶಾಲ್ ಪಕ್ಕದಾಗ ಏನ್ ಮಾಡಿದೀವಿ, ನಾಟ್ ಬಳಸಿದ್ವಿ. ವಿಲ್ ಪಕ್ಕದಾಗ ಕೂಡ ನಾಟ್ ಬಳಸಿದ್ವಿ. ಅದಕ್ಕೆ ಶಾಲ್ ನಾಟು ವಿಲ್ ನಾಟ್ ಅಂತ ಅರ್ಥ ಆಗುತ್ತೆ. ಶಾಲ್ ನಾಟ್ ಏನ್ರಿ, ಶಾಲ್ ನಾಟು ವಿಲ್ ನಾಟ್. ಓಕೆ, ಇದರ ಅರ್ಥ. ಓಕೆ, ಈಗ ನಿಮ್ಗೆ ಗೊತ್ತಿದೆ ಯಾವುದೇ ಅದಕ್ಕೆ ಅದನ್ನು ಬಳಸ್ತೀವಿ.
ಸಬ್ಜೆಕ್ಟ್ಗಳಿದ್ದಾವೆ, ಐ ಮತ್ತು ವಿ ಐತೆ. ಈ ಐ ಮತ್ತು ವಿಗೆ ಶಾಲ್ ನಾಟ್ ಅಂತ ಬಳಸ್ತೀವಿ. ಯು, ದೇ, ಶಿ, ಹಿ, ಇಟ್ಟಿಗೆ ಏನು ಬಳಸ್ತೀವಿ? ವಿಲ್ ನಾಟ್ ಬಳಸ್ತೀವಿ. ಓಕೆ, ಹೆಂಗೆ ಸೆಂಟೆನ್ಸ್ ಮಾಡೋದು? ಹೆಂಗೆ? ಇಲ್ಲೇ ಐತೆ ಸೆಂಟೆನ್ಸ್ ಮಾಡೋದು, ಈಜಿ ಐತಿ. ಇಲ್ಲೇ ಸೆಂಟೆನ್ಸ್ ಅದಾವ. ಎದಕ್ಕೆ ಬಳಸ್ತೀವಿ? ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ದಟ್ ನಾಟ್ ಹ್ಯಾಪನ್ಸ್ ಇನ್ ದ ಫ್ಯೂಚರ್. ಅಂದರೆ ಭವಿಷ್ಯದಲ್ಲಿ ನಡೆಯದೇ ಇರಬಹುದಾದ ಅಥವಾ ನಡೆಯದೇ ಇರುವ ಕ್ರಿಯೆಗಳನ್ನ ನಕಾರಾತ್ಮಕ ಹೇಳ್ತೀವಿ. ನಡೆಯೋದಿಲ್ಲ ಅಂತ ಹೇಳ್ಬೇಕಾಗ್ಯದ, ಮುಂದೆ ಫ್ಯೂಚರಲ್ಲಿ ಕೂಡ ನಡೆಯೋದಿಲ್ಲ ಅಂತ ಹೇಳ್ಬೇಕಾಗ್ಯದ. ಅಂತ ಸೆಂಟೆನ್ಸ್ಗಳನ್ನ ನಾವು ಈ ರೀತಿ ಹೇಳ್ತೀವಿ ಅಂತ ಹೇಳ್ತೀವಿ. ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ ರೀ? V1 ಯೂಸ್ ಮಾಡ್ತೀವಿ. V1 ಯೂಸ್ ಮಾಡ್ತೀವಿ. ವರ್ಬನ್ನ V1 ಯೂಸ್ ಮಾಡ್ತೀವಿ. ಈಗ ಹಂಗಾರೆ ಸೆಂಟೆನ್ಸ್ ಅನ್ನ ಮಾಡೋದು ಹೆಂಗೆ? ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡೋದು ಹೆಂಗೆ ಅಂತಂದ್ರೆ ಸಿಂಪಲ್. ಐ ಶಾಲ್ ನಾಟ್ ಶೋ. ಶೋ ಅಂದ್ರೇನು? ತೋರಿಸು. ಐ ಶಾಲ್ ನಾಟ್ ಶೋ ಅಂತಂದ್ರೆ ನಾನು ತೋರಿಸುವುದಿಲ್ಲ, ನಾನು ತೋರಿಸುವುದಿಲ್ಲ ಅಂತ ಅರ್ಥ. ಸೇಮ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಹೇಳ್ದಂಗೆ ಹೇಳ್ತೀವಿ. ನಾನು ಐ ಶಾಲ್ ನಾಟ್ ಶೋ, ನಾನು ತೋರಿಸುವುದಿಲ್ಲ. ವಿ ಶಾಲ್ ನಾಟ್ ಶೋ, ನಾವು ತೋರಿಸುವುದಿಲ್ಲ. ಓಕೆ, ಐ ಶಾಲ್ ನಾಟ್ ಶೋ, ನಾನು ತೋರಿಸುವುದಿಲ್ಲ. ವಿ ಶಾಲ್ ನಾಟ್ ಶೋ, ನಾವು ತೋರಿಸುವುದಿಲ್ಲ. ಯು ಶಾಲ್ ನಾಟ್ ಟ್ರೈ. ಯು ಟ್ರೈ, ಯು ವಿಲ್ ಟ್ರೈ ಅಂದ್ರೆ ನೀನು ಪ್ರಯತ್ನ ಪಡುವೆ. ಯು ವಿಲ್ ನಾಟ್ ಟ್ರೈ ಅಂದ್ರೆ ನೀನು ಪ್ರಯತ್ನ ಪಡುವುದಿಲ್ಲ. ಯು ವಿಲ್ ನಾಟ್ ಟ್ರೈ, ನೀನು ಪ್ರಯತ್ನ ಪಡುವುದಿಲ್ಲ. ದೇ ವಿಲ್ ನಾಟ್ ಟ್ರೈ, ಅವರು ಪ್ರಯತ್ನ ಪಡುವುದಿಲ್ಲ. ಶಿ ವಿಲ್ ನಾಟ್ ಟ್ರೈ, ಅವಳು ಪ್ರಯತ್ನ ಪಡುವುದಿಲ್ಲ. ಈ ವಿಲ್ ನಾಟ್ ಟ್ರೈ, ಅವನು ಪ್ರಯತ್ನ ಪಡುವುದಿಲ್ಲ. ಇಟ್ ವಿಲ್ ನಾಟ್ ಟ್ರೈ, ಅದು ಪ್ರಯತ್ನ ಪಡುವುದಿಲ್ಲ. ಯು ವಿಲ್ ನಾಟ್ ಲೈಕ್, ನೀನು ಇಷ್ಟಪಡುವುದಿಲ್ಲ. ದೇ ವಿಲ್ ನಾಟ್ ಲೈಕ್, ಅವರು ಇಷ್ಟಪಡುವುದಿಲ್ಲ. ಶಿ ವಿಲ್ ನಾಟ್ ಲೈಕ್, ಅವಳು ಇಷ್ಟಪಡುವುದಿಲ್ಲ. ಈ ವಿಲ್ ನಾಟ್ ಲೈಕ್, ಅವನು ಇಷ್ಟಪಡುವುದಿಲ್ಲ. ಇಟ್ ವಿಲ್ ನಾಟ್ ಲೈಕ್, ಅದು ಇಷ್ಟಪಡುವುದಿಲ್ಲ. ಈ ರೀತಿ ವಿಲ್ ನಾಟ್ ಅಷ್ಟೇ. ಐ ಮತ್ತು ವಿ ಇದ್ದಾಗ ಶಾಲ್ ನಾಟ್ ಅಷ್ಟೇ. ಸಿಂಪಲ್. ಈ ಫಾರ್ಮುಲಾ ಅರ್ಥ ಮಾಡ್ಕೊಂಡ್ರೆ ಸಾಕು, ನೀವು ಸರಳವಾಗಿ ಬರೆದು ಬಿಡಬಹುದು. ಈ ಸ್ಟ್ರಕ್ಚರ್ ಏನು ಹೇಳ್ತದ? ಸಬ್ಜೆಕ್ಟ್ ಇರ್ತದ ಪಕ್ಕದಾಗಿ, ಫಸ್ಟ್ಗೆ ಅದ್ರ ಪಕ್ಕದಾಗಿ ವಿಲ್ಲು ಮತ್ತು ಶಾಲ್ ಇರ್ತದ. ವಿಲ್ ಆದ್ರೂ ಇರ್ತದ, ಶಾಲ್ ಆದ್ರೂ ಇರ್ತದ. ನೀವು ಯಾವ ಸಬ್ಜೆಕ್ಟ್ ಬಳಸ್ತೀರಿ ಅದ್ರ ಮೇಲೆ ಡಿಪೆಂಡ್ ಇರ್ತದ. ಅದ್ರ ಪಕ್ಕದಾಗಿ ನಾಟ್ ಇರ್ತದ. V1 ಪ್ಲಸ್ ಆಬ್ಜೆಕ್ಟ್ ಇದ್ದೇ ಇರ್ತದೆ. ಈಗ ನೆಗೆಟಿವ್ ಸೆಂಟೆನ್ಸ್ ಅನ್ನ ಮಾಡೋದನ್ನ ನೋಡೋಣ. ಇದನ್ನೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಇದು ING ಇರಂಗಿಲ್ಲ, ಓನ್ಲಿ ನಮ್ಗೇನು ಇರ್ತದ ಅಂದ್ರೆ V1 ಇರ್ತದ. V1 ಇರ್ತದ, ING ಇರಲ್ಲ. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ. ಓಕೆ, ಟೇಕ್ ಅ ಸ್ಕ್ರೀನ್ ಶಾಟ್ ಆ್ಯಂಡ್ ಮೇಕ್ ಇಟ್ ಅ ಪ್ರಾಪರ್ ನೋಟ್ಸ್. ನೀವು ಸರಳವಾಗಿ ನೋಟ್ಸನ್ನು ಮಾಡ್ತಾ ಹೋಗ್ಬೋದು. ಓಕೆ, ಜಸ್ಟ್ ಓಕೆ. ವಿಲ್ ಸ್ಟಾರ್ಟ್ another 5 minutes. ವಿಲ್ ಫಿನಿಶ್ ದಿಸ್ ವೆರಿ ಈಸಿಲಿ. ಓಕೆ, ಇನ್ನೂ ಒಂದು 5 ನಿಮಿಷದಲ್ಲಿ ನಾವು ಸರಳವಾಗಿ ನಾವು ಇದನ್ನು ಮುಗಿಸಿ ಬಿಡ್ಬೋದು. ಇಲ್ಲಿ ಕೇಳ್ರಿ, ಸಿಂಪಲ್ ಆಗಿ ನೆಗೆಟಿವ್ ಮಾಡೋದಷ್ಟೇ ನೋಡೋಣ ಇವತ್ತು. ನಾಳೆ ಇಂಟ್ರಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಗೇಟಿವ್ ಮಾಡಿದ್ರೆ ಸಾಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸು ಸಿಂಪಲ್ ಫ್ಯೂಚರ್ ಟೆನ್ಸ್ ಮುಕ್ತಾಯವಾಗ್ತದೆ. ಈಗ ಏನು ಮಾಡಿದ್ವಿ? ಐ ತಗೊಂಡು ಮಾಡೋದನ್ನು ನೋಡೋಣ ಫಸ್ಟ್. ಓಕೆ, ಐ ತಗೊಂಡು ಮಾಡೋದು. ಐ ಶಾಲ್ ನಾಟ್ ವೇಕಪ್, ನಾನು ಏಳುವುದಿಲ್ಲ. ಏಳುವೆನು ಅಂತ ಹೇಳಿದೀವಿ ಪಾಸಿಟಿವ್. ಈಗ ಏಳುವುದಿಲ್ಲ. ಐ ವಿಲ್ ನಾಟ್ ವೇಕಪ್, ನಾನು ಏಳುವುದಿಲ್ಲ. ಐ ಶಾಲ್ ನಾಟ್ ಬ್ರಷ್ ಮೈ ಟೀತ್, ನಾನು ಹಲ್ಲು ಉಜ್ಜುವುದಿಲ್ಲ. ಐ ಶಾಲ್ ನಾಟ್, ಯಾಕೆ ಶಾಲ್ ಬಳಸಿದೀವಿ ಅಂತಂದ್ರೆ ಐ ಮತ್ತೆ ವಿಗೆ ಶಾಲ್ ಬಳಸ್ತೀವಿ. ಹಾಗಾಗಿ ಐ ಶಾಲ್ ನಾಟ್ ಬ್ರಷ್ ಮೈ ಟೀತ್, ನಾನು ಹಲ್ಲು ಉಜ್ಜುವುದಿಲ್ಲ. ಐ ಶಾಲ್ ನಾಟ್ ಟೇಕ್ ಅ ಶವರ್, ನಾನು ಸ್ನಾನ ಮಾಡುವುದಿಲ್ಲ. ಐ ಶಾಲ್ ನಾಟ್ ಗೆಟ್ ಡ್ರೆಸ್ಡ್, ನಾನು ಬಟ್ಟೆ ಬದಲಾಯಿಸುವುದಿಲ್ಲ ಅಥವಾ ಬಟ್ಟೆ ಹಾಕಿಕೊಳ್ಳುವುದಿಲ್ಲ ಅಂತಾನು ಕೂಡ ಅರ್ಥ ಮಾಡಬಹುದು ಅದನ್ನ. ಐ ಶಾಲ್ ನಾಟ್ ಹ್ಯಾವ್ ಬ್ರೇಕ್ಫಾಸ್ಟ್, ನಾನು ಉಪಹಾರ ಸೇವಿಸುವುದಿಲ್ಲ. ನಾನು ಉಪಹಾರ ಸೇವಿಸುವುದಿಲ್ಲ. ಐ ಶಾಲ್ ನಾಟ್ ಗೋ ಟು ವರ್ಕ್, ನಾನು ಕೆಲಸಕ್ಕೆ ಹೋಗುವುದಿಲ್ಲ. ಐ ಶಾಲ್ ನಾಟ್ ಗೋ ಟು ವರ್ಕ್, ನಾನು ಕೆಲಸಕ್ಕೆ ಹೋಗುವುದಿಲ್ಲ. ಐ ಶಾಲ್ ನಾಟ್ ವರ್ಕ್, ನಾನು ಕೆಲಸ ಮಾಡುವುದಿಲ್ಲ. ಐ ಶಾಲ್ ನಾಟ್ ಗೋ ಟು ಹೋಮ್, ನಾನು ಮನೆಗೆ ಹೋಗುವುದಿಲ್ಲ. ಐ ಶಾಲ್ ನಾಟ್ ಎಕ್ಸರ್ಸೈಸ್, ನಾನು ಎಕ್ಸರ್ಸೈಸ್ ಮಾಡುವುದಿಲ್ಲ. ಐ ಶಾಲ್ ಇದನ್ನೇ ನಾಟ್ ತೆಗೆದ್ರೆ ಅರ್ಥ ಚೇಂಜ್ ಆಗ್ತದ. ಅದಕ್ಕೆ ಐ ಶಾಲ್ ಎಕ್ಸರ್ಸೈಸ್ ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡುವೆನು ಅಂತ ಆಗುತ್ತೆ. ಐ ಶಾಲ್ ನಾಟ್ ಎಕ್ಸರ್ಸೈಸ್ ಅಂದ್ರೆ ನಾನು ಎಕ್ಸರ್ಸೈಸ್ ಮಾಡುವುದಿಲ್ಲ ಅಂತ ಆಗುತ್ತೆ. ನಾಟ್ ಬಹಳ ಇಂಪಾರ್ಟೆಂಟ್. ನಾಟ್ ಆ್ಯಡ್ ಮಾಡೋದ್ರಲ್ಲಿ ಇರುತ್ತೆ. ನಾಟ್ ಆ್ಯಡ್ ಮಾಡಿದ್ರೆ ಅರ್ಥನೇ ಚೇಂಜ್ ಆಗುತ್ತೆ. ಐ ಶಾಲ್ ನಾಟ್ ವಾಚ್ ಟಿವಿ, ನಾನು ಟಿವಿ ನೋಡುವುದಿಲ್ಲ. ಐ ಶಾಲ್ ನಾಟ್ ವಾಚ್ ಡಿನ್ನರ್, ಐ ಶಾಲ್ ನಾಟ್ ಹ್ಯಾವ್ ಡಿನ್ನರ್, ನಾನು ರಾತ್ರಿ ಭೋಜನ ಮಾಡುವುದಿಲ್ಲ ಅಂತ ಅರ್ಥ. ಓಕೆ, ಸೇವಿಸುವುದಿಲ್ಲ ಅಂತಲೂ ಕೂಡ ಹೇಳ್ಬೋದು. ಓಕೆ, ಐ ಶಾಲ್ ನಾಟ್ ರೀಡ್ ಅ ಬುಕ್, ನಾನು ಪುಸ್ತಕ ಓದುವುದಿಲ್ಲ. ಐ ಶಾಲ್ ರೀಡ್ ಅ ಬುಕ್, ನಾನು ಪುಸ್ತಕವನ್ನು ಓದುವೆನು. ಐ ಶಾಲ್ ನಾಟ್ ರೀಡ್ ಅ ಬುಕ್, ನಾನು ಪುಸ್ತಕವನ್ನು ಓದುವುದಿಲ್ಲ. ಐ ಶಾಲ್ ನಾಟ್ ಚೆಕ್ ಇಮೇಲ್ಸ್, ನಾನು ಇಮೇಲ್ಗಳನ್ನು ಪರಿಶೀಲಿಸುವುದಿಲ್ಲ. ಅದೇ ಪಾಸಿಟಿವ್ ಏನಾಗುತ್ತೆ? ಐ ಶಾಲ್ ಚೆಕ್ ಇಮೇಲ್ಸ್, ನಾನು ಇಮೇಲ್ಗಳನ್ನು ಪರಿಶೀಲಿಸುವೆನು. ನೆಗೆಟಿವ್, ನಾನು ಇಮೇಲ್ಗಳನ್ನು ಪರಿಶೀಲಿಸುವುದಿಲ್ಲ.
ಐ ಶಾಲ್ ನಾಟ್ ಕ್ಲೀನ್ ದ ಹೌಸ್, ನಾನು ಮನೆಯನ್ನು ಸ್ವಚ್ಛ ಮಾಡುವುದಿಲ್ಲ. ಐ ಶಾಲ್ ನಾಟ್ ಅಟೆಂಡ್ ದ ಮೀಟಿಂಗ್, ನಾನು ಸಭೆಗೆ ಹಾಜರಿ ಆಗುವುದಿಲ್ಲ. ಈ ರೀತಿ ಸರಳವಾಗಿರ್ತಕ್ಕಂಥ ಸೆಂಟೆನ್ಸ್ ಅದಾವ. ನೀವು ಇದನ್ನು ಒಂದು ಸ್ಕ್ರೀನ್ಶಾಟನ್ನು ತಗೊಳ್ರಿ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಓಕೆ ಇಷ್ಟು ಇವತ್ತಿನ ಪಾಸಿಟಿವ್ ಮತ್ತು ನೆಗೆಟಿವ್